ಈ ಕರ್ಜಿಕಾಯಿನ ಒಂದು ತಿಂದು ಸುಮ್ಮನಾಗ್ಲಿಕ್ಕಂತೂ ಆಗಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಪಾಕದ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ಕ್ರಂಚಿಯಾಗಿ ಜ್ಯೂಸಿಯಾಗಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅಂತೂ. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಪಾಕದ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿಗೆ 1 ಕಪ್ ಆಗುವಷ್ಟು ಮೈದಾನ ಹಾಕೊಳ್ತಾ ಇದ್ದೇನೆ. ಮೈದಾಗೆ ಬದಲಾಗಿ ಗೋಧಿ ಹಿಟ್ಟನ್ನು ಬಳಸ್ಬೋದು. ಅನಂತರ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ, 1 ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತೇನೆ. ಅನಂತರ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ನಾವು ಹಿಡಿದ್ರೆ ಈ ರೀತಿ ಹಿಟ್ಟು ಉಂಡೆ ಆಕಾರಕ್ಕೆ ಬರಬೇಕು. ನೋಡಿ ಈ ರೀತಿ ಬರಬೇಕು. ಈ ರೀತಿ ಬರಲಿಲ್ಲ ಅಂದಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಮಾಮೂಲಿ ಪೂರಿ ಹಿಟ್ಟು ಅಥವಾ ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಪೂರಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಸಿ ಇದನ್ನ ಈಗ ಸೈಡ್ಗೆ ತೆಗೆದಿಡ್ತಾ ಇದ್ದೇನೆ. ಒಂದು 5 ರಿಂದ 10 ನಿಮಿಷ ಇದನ್ನ ನೆನೆಲಿಕ್ಕೆ ಬಿಡ್ತೇನೆ. ಅನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಇದಕ್ಕೆ 1 ಕಪ್ ಆಗುವಷ್ಟು ತುರಿದಿರುವಂತಹ ಕಾಯಿನ ಹಾಕೊಳ್ತಾ ಇದ್ದೇನೆ. ಹಸಿ ಕಾಯಿನ ನಾನಿಲ್ಲಿ ಮಿಕ್ಸಿಗೆ ಹಾಕಿ ಬಳಸ್ತಾ ಇದ್ದೇನೆ. ತುರಿದು ಬೇಕಾದ್ರೂ ಇಲ್ಲಿ ಬಳಸ್ಬೋದು. ಆನಂತರ 1 ಕಪ್ ಕಾಯಿ ತುರಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ತೆಗೆದುಕೊಂಡು ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ಕರಗಿಸಿದ್ದೇನೆ. ಇದು ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ನೀರನ್ನ ಈ ಕಾಯಿ ತುರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಬೆಲ್ಲದಲ್ಲಿ ಕಸ ಕಡ್ಡಿ ಏನು ಇಲ್ಲ ಅಂದವರು ಈ ರೀತಿ ಪುಡಿ ಮಾಡೇನೆ ನಾವು ಕಾಯಿ ಜೊತೆಗೇನೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬೆಲ್ಲನ ಕರಗಿಸಿ ಈ ಬೆಲ್ಲದ ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇನೆ. ಬೆಲ್ಲದ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನ ಲೋ ಟು ಮೀಡಿಯಂ ಉರಿಲಿ ಇದು ಉಂಡೆ ಆಕಾರಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಮಿಶ್ರಣ ಗಟ್ಟಿ ಆಗ್ತಾ ಬರ್ತಿದೆ. ಇದೇ ರೀತಿ ಮಿಕ್ಸ್ ಮಾಡ್ತಾ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡ್ತಾ ಮತ್ತೊಂದು 2 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೇನೆ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇನೆ. ನೋಡಿ ಈ ಹದಕ್ಕೆ ನಾವು ಈ ಹೂರ್ಣವನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಉಂಡೆ ಆಕಾರಕ್ಕೆ ಬರಬೇಕು. ನೀರಿನ ಅಂಶ ಇಲ್ಲದೇನೆ ಈ ರೀತಿ ಉಂಡೆ ಆಕಾರಕ್ಕೆ ಬರೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಹೂರ್ಣ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಸಕ್ಕರೆ ಪಾಕಕ್ಕೆ ಅಂತ ಒಂದು ಬಟ್ಲನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಟ್ಲಿಗೆ 1 ಕಪ್ ಆಗುವಷ್ಟು ಸಕ್ಕರೆ, 1 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಈ ಸಕ್ಕರೆನ ಕರಗಿಸ್ಕೊಳ್ಬೇಕು. ಇದನ್ನ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಕ್ಕರೆ ಕರಗಿದ್ರೆ ಸಾಕು. ನೋಡಿ ಸಕ್ಕರೆ ಎಲ್ಲ ಕರಗಿದೆ. ಈ ರೀತಿಯಾಗಿ ಸಕ್ಕರೆ ಕರಗಿದ್ರೆ ಸಾಕು. ಇದು ಒಂದೆಳೆ ಪಾಕ ಅದೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ 1-2 ಏಲಕ್ಕಿನ ಕುಟ್ಟಿ ಏಲಕ್ಕಿ ಪುಡಿನ ಸೇರಿಸಿ ಗ್ಯಾಸನ್ನು ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ನಾವು ಮೊದಲಿಗೆನೆ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಅದನ್ನ ಒಮ್ಮೆ ಚೆನ್ನಾಗಿ ನಾದ್ಕೊಂಡು ಈಗ ಚಪಾತಿ ಮಣೆನ ತೆಗೆದುಕೊಂಡು ಮಾಮೂಲಿಯಾಗಿ ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಡಬಲ್ ಆಗಿ ಹಿಟ್ಟನ್ನು ತೆಗೆದುಕೊಂಡು ಗೋಧಿ ಹಿಟ್ಟು ಅಥವಾ ಮೈದಾನ ಈ ರೀತಿ ಚಪಾತಿ ಮಣೆ ಮೇಲೆ ಸ್ಪ್ರೆಡ್ ಮಾಡಿ ಈ ಹಿಟ್ಟನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ದಪ್ಪನೂ ಲಟ್ಟಿಸ್ಬಾರ್ದು, ಹಾಗಂತ ಜಾಸ್ತಿ ತೆಳ್ಳಗೂ ಇದನ್ನ ಲಟ್ಟಿಸೋ ಹಾಗಿಲ್ಲ. ನೋಡಿ ಈ ರೀತಿ ಈವೆನ್ ಆಗಿ ಇದನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈಗ ಇದನ್ನ ಲಟ್ಟಿಸಿದ್ದಾಯ್ತು. ಈಗ ನಾನಿಲ್ಲಿ ಈ ರೀತಿ ಒಂದು ಗ್ಲಾಸ್ ಅನ್ನ ತೆಗೆದುಕೊಂಡು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ಹಿಟ್ಟನ್ನ ಒಂದೇ ಶೇಪಲ್ಲಿ ಇರಲಿ ಅಂತ ಈ ರೀತಿ ಕಟ್ ಮಾಡಿ ಈವೆನ್ ಆಗಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಕರ್ಜಿಕಾಯಿ ಒಂದೇ ಸೈಜಿಗೆ ಬರಲಿ ಅಂತ ಈ ರೀತಿ ಈವೆನ್ ಆಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ನೋಡಿ ಕಟ್ ಮಾಡಿದ್ದಾಯ್ತು. ಈಗ
ಇದಕ್ಕೆ ಹೂರ್ಣನ ಈ ರೀತಿಯಾಗಿ ತುಂಬಿಸ್ಬೇಕಾಗುತ್ತೆ. ಮಾಮೂಲಿ ನೋಡಿ ಜಾಮೂನ್ ಸೈಜ್ ಅಷ್ಟು ಈ ಹೂರ್ಣವನ್ನ ತೆಗೆದುಕೊಂಡು ಸಿಲಿಂಡರ್ ಶೇಪಲ್ಲಿ ಹೂರ್ಣವನ್ನ ರೆಡಿ ಮಾಡಿ ಈ ಮೈದಾ ಹಿಟ್ಟಿನ ಮೇಲೆ ಈ ರೀತಿಯಾಗಿ ಹೂರ್ಣವನ್ನ ಇಟ್ಟು ಅನಂತರ ಸರ್ಕಲ್ ಶೇಪಲ್ಲಿ ಸ್ವಲ್ಪ ಈ ರೀತಿ ತೇವ ಮಾಡಬೇಕಾಗುತ್ತೆ ನೀರಿನಿಂದ. ಈ ರೀತಿ ತೇವ ಮಾಡಿ ಇದನ್ನ ಈ ರೀತಿಯಾಗಿ ನಾವು ಕರ್ಜಿಕಾಯಿ ಶೇಪಿಗೆ ಎಡ್ಜಸ್ ಅನ್ನ ಇದನ್ನ ಪ್ರೆಸ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿ ರೆಡಿ ಮಾಡಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಫೋರ್ಕ್ನ ಸಹಾಯದಿಂದ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದನ್ನ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು. ಸ್ವಲ್ಪ ಹೂರ್ಣವನ್ನ ಸಿಲಿಂಡರ್ ಶೇಪಲ್ಲಿ ಮಾಡಿ ಮೈದಾ ಹಿಟ್ಟಿನ ಮೇಲೆ ಇಟ್ಟು ನಂತರ ಸರ್ಕಲ್ ಶೇಪಲ್ಲಿ ಸ್ವಲ್ಪ ನೀರಿನಿಂದ ತೇವ ಮಾಡಿ ಈ ರೀತಿಯಾಗಿ ಕರ್ಜಿಕಾಯಿ ಆಕಾರದಲ್ಲಿ ಇದನ್ನ ರೆಡಿ ಮಾಡಿ ಫೋರ್ಕ್ನ ಸಹಾಯದಿಂದ ಈ ರೀತಿಯಾಗಿ ಡಿಸೈನ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಎಲ್ಲವನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 2ರಿಂದ 3 ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡುವಷ್ಟು ಒಮ್ಮೆಲೆ ರೆಡಿ ಮಾಡಿಟ್ಟಿದ್ದೇನೆ ನೋಡ್ಬೋದು. ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಲೋ ಟು ಮೀಡಿಯಂ ಉರಿಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದಾಗಿ ರೆಡಿ ಮಾಡಿಟ್ಟಂತಹ ಕರ್ಜಿಕಾಯಿನ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಕಡಾಯಿ ಎಷ್ಟು ಹಿಡಿಯುತ್ತೋ ಅಷ್ಟು ಕರ್ಜಿಕಾಯಿನ ಒಂದೆಲೆ ಎಣ್ಣೆಗೆ ಹಾಕಿ ಸ್ವಲ್ಪ ಅವು ಫ್ರೈ ಆಗಿ ಮೇಲ್ ಬರೋವರೆಗೂ ಅವನ್ನ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ಈ ರೀತಿ ಫ್ರೈ ಆಗಿ ಮೇಲ್ ಬಂದ ನಂತರ ಗ್ಯಾಸನ್ನು ಮೀಡಿಯಂ ಉರಿಗೆ ಇಟ್ಟು ಚೆನ್ನಾಗಿ ಇವನ್ನ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು ಕರ್ಜಿಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈ ಕಲರ್ ಬಂದರೆ ಸಾಕು, ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿದ್ದಾವೆ ಎಂದರ್ಥ. ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ರೆಡಿ ಮಾಡಿಟ್ಟಂತಹ ಕರ್ಜಿಕಾಯಿನ ಮತ್ತೊಮ್ಮೆ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಎಣ್ಣೆಗೆ ಹಾಕಿದ್ದೇನೆ ಇವನ್ನ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಅವು ಚೆನ್ನಾಗಿ ಫ್ರೈ ಆಗಿ ಮೇಲ್ ಬಂದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು 2ನೇ ಸರಿ ಹಾಕಿದ್ದು ಸಹ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈ ಕಲರ್ ಬಂದರೆ ಸಾಕು, ಗರಿ ಗರಿ ಆಗಿದ್ದಾವೆ ಎಂದರ್ಥ. ಇವನ್ನ ಈಗ ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ. ಕರ್ಜಿಕಾಯಿ ಅಂದ್ರೇನೆ ಹಲವಾರು ರೀತಿಯಲ್ಲಿ ಕರ್ಜಿಕಾಯಿನ ಮಾಡ್ತಾ ಇರ್ತೇವೆ. ಆದರೆ ಒಮ್ಮೆಲೆ ಈ ರೀತಿ ಪಾಕದ ಕರ್ಜಿಕಾಯಿನ ಟ್ರೈ ಮಾಡಿ ತುಂಬಾನೇ ಜ್ಯೂಸಿಯಾಗಿ ತುಂಬಾನೇ ಟೇಸ್ಟಿಯಾಗಿರ್ತವೆ. ಇದೇ ರೀತಿಯಾಗಿ ಮಿಕ್ಕಂತಹ ಎಲ್ಲ ಕರ್ಜಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ಫ್ರೈ ಮಾಡಿರುವಂತಹ ಕರ್ಜಿಕಾಯಿನು ಬಿಸಿ ಇರುವಂತಹ ಪಾಕದಲ್ಲಿ ಒಂದೊಂದಾಗಿ ಎಲ್ಲ ಕರ್ಜಿಕಾಯಿನ ಹಾಕಿ ಚೆನ್ನಾಗಿ ಇವನ್ನ ಒಮ್ಮೆಲೆ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಈ ಸಕ್ಕರೆ ಪಾಕದಲ್ಲಿ ಬಿಟ್ಟು ಅನಂತರ ನಾವು ಪ್ಲೇಟಿಗೆ ಸರ್ವ್ ಮಾಡಬೇಕಾಗುತ್ತೆ. ಜಾಸ್ತಿ ಹೊತ್ತು ನಾವು ಈ ಸಕ್ಕರೆ ಪಾಕದಲ್ಲಿ ಬಿಟ್ಟರೆ ಸಾಫ್ಟ್ ಆಗಿ ಹೋಗ್ತವೆ. ಬೇಗನೆ ನಾವು ಒಂದು 2ರಿಂದ 3 ನಿಮಿಷ ಬಿಟ್ಟು ಅನಂತರ ನಾವು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಹೊರಗೆ ಸ್ವಲ್ಪ ಕ್ರಂಚಿಯಾಗಿ ಒಳಗೆ ಜ್ಯೂಸಿಯಾಗಿ ತುಂಬಾನೇ ಟೇಸ್ಟಿಯಾಗಿರ್ತವೆ. ನಾವಿಲ್ಲಿ ಈ ಕರ್ಜಿಕಾಯಿನ ಸಕ್ಕರೆ ಪಾಕಕ್ಕೆ ಹಾಕಬೇಕಾದ್ರೆ ಸಕ್ಕರೆ ಪಾಕನೂ ಸಹ ಸ್ವಲ್ಪ ಬಿಸಿ ಇರಬೇಕು. ತಣ್ಣಗಾಗಿತ್ತು ಅಂದಲ್ಲಿ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಮಾಡಿ ಈ ಕರ್ಜಿಕಾಯಿನ ಹಾಕಬೇಕಾಗುತ್ತೆ. ಇವನ್ನ ನಾನಿಲ್ಲಿ ಒಂದು 2ರಿಂದ 3 ನಿಮಿಷ ಬಿಟ್ಟಿದ್ದೇನೆ. ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡ್ಬೋದು ಪಾಕದ ಕರ್ಜಿಕಾಯಿ ರೆಸಿಪಿ ರೆಡಿ ಆಗಿದ್ದಾವೆ. ನಾನಿಲ್ಲಿ ಒಂದು ಮುರಿದು ತೋರಿಸ್ತೇನೆ. ನೋಡ್ಬೋದು ಹೊರಗೆ ಕ್ರಂಚಿಯಾಗಿ ಒಳಗೆ ಜ್ಯೂಸಿಯಾಗಿ ತುಂಬಾನೇ ಟೇಸ್ಟಿಯಾಗಿರ್ತವೆ. ಒಂದು ತಿಂದಂತೂ ಸುಮ್ಮನಿರ್ಲಿಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರ್ತವೆ. ಮಾಮೂಲಿಯಾಗಿ ಕರ್ಜಿಕಾಯಿನ ಮಾಡ್ತಾ ಇರ್ತೇವೆ, ಆದರೆ ಈ ಸಾರಿ ಒಮ್ಮೆ ಈ ರೀತಿ ಟ್ರೈ ಮಾಡಿ. ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪಾಕದ ಕರ್ಜಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.